ಆಗಿರಬಹುದು. ಭಾರತದೊಂದಿಗೆ ಮಾತುಕತೆ ಬಯಸಿದೆ ಪಾಕಿಸ್ತಾನ. ಬೇರೆ ದಾರಿ ಉಳಿದಿಲ್ಲ. ಪಾಕ್ಗೆ ಉದ್ವಿಗ್ನತೆ ವಾತಾವರಣ ಮುಂದುವರಿಕೆ ಬೇಕಾಗಿಲ್ಲ. ಈಗ ಅಮನ್ ಬೇಕಾಗಿದೆ. ಭಾರತದ ಏರ್ ಸ್ಟ್ರೈಕ್ನಿಂದ ಪಾಕಿಸ್ತಾನದಲ್ಲಿ ಹಾನಿ ಹೆಚ್ಚಾಗಿದೆ. ಯಾವ ರೀತಿಯ ಹಾನಿ ಆಗಿದೆ ಅಂತ ಆ ಫೋಟೋಗಳು ಹೇಳ್ತಾ ಇದ್ದಾವೆ, ವಿಡಿಯೋಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಮಾತುಕತೆಗೆ ಆಸಕ್ತಿ ತೋರ್ತಾ ಇದೆ. ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಮಾತುಕತೆಗೆ ಆಸಕ್ತಿ ತೋರ್ತಾ ಇದೆ. ಪಾಕ್ ದಾಳಿಗೆ 2-3 ಪಟ್ಟು ಸ್ಟ್ರಾಂಗ್ ಆಗಿ ಭಾರತವು ಕೂಡ ಪ್ರತ್ಯುತ್ತರ ಕೊಟ್ಟಿದೆ. ಭಾರತದ ಪ್ರತಿ ದಾಳಿಗೆ ಬೆದರಿ ಪಾಕಿಸ್ತಾನ ಬೆಂಡಾಗಿ ಹೋಗಿದೆ, ನೆಲ ಕಚ್ಚಿ ಹೋಗಿದೆ. ಇನ್ನು ಉಳಿದಿದ್ದೇನೂ ಇಲ್ಲ. ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಆರ್ಥಿಕ ಅಧಪತನ ಅಂತ. ಪಾಕಿಸ್ತಾನ ಒಮ್ಮೆ ಆರ್ಥಿಕ ಅಧಪತನಕ್ಕೆ ಹೋಗಿ ಸಾಲ ತಗೊಂಡು ಹೆಂಗೋ ಉಸಿರಾಡ್ತಾ ಇದೆ. ಅದರ ಅರ್ಥವ್ಯವಸ್ಥೆಯ ಬಗ್ಗೆ, ಆರ್ಥಿಕತೆ ಬಗ್ಗೆ ಮಾತಾಡೋಷ್ಟು ಏನೂ ಇಲ್ಲ. ಸ್ಟಫ್ಸ್ ಇಲ್ಲ, ಮಾತಾಡೋದಕ್ಕೇನು ಇಲ್ಲ ಅಲ್ಲಿ. ಇನ್ನೊಂದು ಚೂರು 3-4 ದಿನ ಈ ಯುದ್ಧ ಮುಂದುವರೆದ್ರೆ ಮುಗದೇ ಹೋಯ್ತು. ಪಾಕಿಸ್ತಾನ ನೆಲ ಕಚ್ಚಿದಂಗೆ ಅರ್ಥ. ಅದಕ್ಕೆ ಅವ್ರಿಗೂ ಕೂಡ ಗೊತ್ತಾಗಿದೆ. ನೋಡಿ, 2-3 ನೀವು ಗಮನಿಸಬೇಕು. ಈ ಹಿಂದೆ 2 ದಿನದ ಹಿಂದೆ ಅಲ್ಲಿನ ಸಂಸತ್ತಿನಲ್ಲಿ ಒಂದಷ್ಟು ಸಂಸದರು ಮಾತಾಡಿದ್ದು, ಜೊತೆಗೆ ರಕ್ಷಣಾ ಸಚಿವರು ಮಾತಾಡಿದ್ದು, ಅವರ ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಚೇಂಜ್ ಆಗಿದೆ. ಅಮನ್ ಕಿ ಆಶಾ ಅಂತ ಇದ್ದಾರೆ. ಶಾಂತಿ 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 ಅಂತ. ಈಗ ಅದರ ಅರ್ಥ ಏನು? ಸಾಕು, ಈ ದಾಳಿ ಸಾಕು, ನಮಗದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಭಾರತ ಮಾಡ್ತಾ ಇರುವಂಥ ನಷ್ಟ ಇದೆಯಲ್ಲ, ಇದನ್ನು ಆಮೇಲಾದರೂ ನಾವು ತುಂಬಬೇಕಲ್ಲ, ಅದಕ್ಕಾದರೂ ಕಾಸು ಬೇಕಲ್ಲ, ಇಲ್ಲ ನಮ್ಮ ಹತ್ರ ಅಂತ ಅದರ ಅರ್ಥ. ಅದರ ಜೊತೆಗೆ ಇವತ್ತು ಬಂದಿರುವ ಸುದ್ದಿ, ಆಗಲೇ ಕ್ಯಾಪ್ಟನ್ ಭಾಳ ಚೆನ್ನಾಗಿ ಅದನ್ನು ವಿವರಿಸ್ತಾ ಇದ್ರು. ಆ ಸುದ್ದಿಯನ್ನು ನಾವು ವೆರಿಫೈ ಮಾಡಬೇಕು ಅಂತ. ಯಾಕೆಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪಾಕಿಸ್ತಾನ ಈ ರೀತಿ ಮಾಡಿದೆ. ತನ್ನ ನೆಲದಲ್ಲಿರುವಂಥ ಉಗ್ರರು ಸತ್ತು ಹೋಗಿದ್ದಾರೆ, ಆ ಉಗ್ರ ಈಗಿಲ್ಲ, ಹಿಟ್ ಲಿಸ್ಟ್ನಲ್ಲಿರುವಂಥ ಉಗ್ರರು ಇಲ್ಲ, ಸತ್ತು ಹೋಗಿದ್ದಾರೆ ಅಂಥೇಳಿ ಎಷ್ಟೋ ಬಾರಿ ಸುಳ್ಳು ಹೇಳಿದೆ. ಅವ್ರನ್ನ ಅಂಡರ್ಗ್ರೌಂಡ್ ಮಾಡೋದು, ಆಮೇಲೆ ನಿಧಾನಕ್ಕೆ ಅವ್ರನ್ನ ಮತ್ತೆ ಛೂ ಬಿಡೋದು. ಈ ಕೆಲಸ ಆವಾಗ ಪಾಕಿಸ್ತಾನ ಮಾಡಿದೆ. ಇಲ್ಲಿ ಭಾರತ ಯುದ್ಧ ಮಾಡ್ತಾ ಇರೋದು ಯಾಕೆ? ಅಥವಾ ನಾವು ದಾಳಿ ಮಾಡ್ತಾ ಇರೋದು ಯಾಕೆ? ಯುದ್ಧದ ಸ್ವರೂಪದಲ್ಲಿ ಉಗ್ರಗಾಮಿಗಳನ್ನು ಹೊಡೆದು ಹಾಕಬೇಕು. ಪಾಕಿಸ್ತಾನ ಅದು ಉಗ್ರ ನೆಲೆ, ಅಲ್ಲಿರುವಂಥ ಉಗ್ರರನ್ನು ಸಂಹಾರ ಮಾಡಬೇಕು. ಇದೇ ಉದ್ದೇಶ ನಮ್ಮದು, ಹೌದೋ ಅಲ್ವೋ? ಪಾಕಿಸ್ತಾನ ಆ ಉಗ್ರರು ಸತ್ತೋದ್ರು ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಈಡೇರ್ತು. ನಾವು ದಾಳಿ ನಿಲ್ಲಿಸ್ತೀವಿ. ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೇಶಗಳು ಅಂತ ಕರೆಸ್ಕೊಳ್ತಾವಲ್ಲ, ದೊಡ್ಡಣ್ಣಗಳು ಅಂತ ಕರೆಸ್ಕೊಳ್ತಾವಲ್ಲ, ಅದು ಭಾರತದ ಮೇಲೆ ಪ್ರೆಷರ್ ಹಾಕುತ್ತೆ. ಭಾರತ, ನೀವು ದಾಳಿ ನಿಲ್ಲಿಸಿ, ನಿಮಗೆ ಬೇಕಾದಂಥ ಉಗ್ರರು ಸತ್ತು ಹೋಗಿದ್ದಾರೆ ಪಾಕಿಸ್ತಾನದಲ್ಲಿ, ಇನ್ಯಾಕೆ ದಾಳಿ ಮಾಡ್ತೀರಿ, ನಿಲ್ಲಿಸ್ಬಿಡಿ ಅಂತ ಹೇಳುತ್ತೆ. ಅಲ್ಲಿಗೆ ಯುದ್ಧ ನಿಲ್ಲುತ್ತೆ. ಇದು ಪಾಕಿಸ್ತಾನದ ಸ್ಟ್ರಾಟಜಿ. ಪಾಕಿಸ್ತಾನ ಇದನ್ನು ಬಯಸ್ತಾ ಇದೆ. ಅದಕ್ಕೋಸ್ಕರ ಈಗ ಹೊಸದಾದಂಥ ತಂತ್ರ, ಸತ್ತು ಹೋಗಿದ್ದಾರೆ, ಉಗ್ರರು ಸತ್ತು ಹೋದ್ರು ಅಂತ ಹೇಳಿ ಭಾರತದ ಕಡೆಯಿಂದ ದಾಳಿಯನ್ನು ನಿಲ್ಲಿಸೋದು. ಪಾಕಿಸ್ತಾನ ಸಂಪೂರ್ಣವಾಗಿ ಸೋಲೊಪ್ಪಿಕೊಂಡಾಗಿದೆ. ಯಾವಾಗ ಕರಾಚಿ ಪೋರ್ಟ್ನ ಮೇಲೆ ಭಾರತ ದಾಳಿ ಮಾಡ್ತೋ, ಯಾವಾಗ ಇಸ್ಲಾಮಾಬಾದ್ನ ಮೇಲೆ ಭಾರತ ದಾಳಿ ಮಾಡ್ತೋ, ಯಾವಾಗ ಲಾಹೋರ್ನ ಮೇಲೆ ಭಾರತ ದಾಳಿ ಮಾಡ್ತೋ, ಇನ್ನು ಯಾವ ಜಾಗನೂ ಭಾರತ ಉಳಿಸೋದಿಲ್ಲ ಅಂತ ಪಕ್ಕಾ ಆಯ್ತು ಅವರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.